ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಮುಂಗಾರು ಹೆಸರು ಬೆಳೆ ರೋಗದಿಂದ ಅನ್ನದಾತರು ಸಂಕಷ್ಟ. ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಪರಿಹಾರಕ್ಕೆ ಮನವಿ. ಮುಂಗಾರು ಆರಂಭದಲ್ಲಿ ರಾಜ್ಯದಾದ್ಯಂತ ಭರ್ಜರಿ ಮಳೆಯಾಗಿತ್ತು. ಅನ್ನದಾತರು ಸಾಲ ಸೂಲ ಮಾಡಿ ಹೆಸರು, ಶೇಂಗಾ, ಮೆಕ್ಕೆಜೋಳ, ತೊಗರಿ, ಸೋಯಾಬೀನ್ ಸೇರಿ ಇತರೆ ಬೆಳೆಗಳನ್ನ ಖುಷಿಯಿಂದ ಬಿತ್ತನೆ ಮಾಡಿದ್ರು. ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು. ಆದರೆ ಯಾವಾಗ ಕಳೆದ 2 ತಿಂಗಳಿಂದ ಮಳೆದೇವ ಮುನಿಸಿಕೊಂಡಿದ್ದಾರೆ. ಇದರಿಂದಾಗಿ ಆ ಜಿಲ್ಲೆಯ ರೈತರ ಜಮೀನಿನಲ್ಲಿ ಹೆಸರು ಬೆಳೆ ಬಾಡಿ ಬತ್ತಿ ಹೋದ. ಹೆಸರು ಬೆಳೆಯನ್ನ ಕೆಲವು ರೈತರು ಹೆಸರು ಬೆಳೆಯನ್ನ ಹರಗಿದ್ರೆ, ಇನ್ನು ಕೆಲವು ರೈತರು ಕುರಿ, ದನ, ಕರುಗಳನ್ನ ಬಿಟ್ಟು ಹೆಸರು ಬೆಳೆಯನ್ನ ನಾಶಪಡಿಸಿದ್ದಾರೆ. ಅಲ್ಪ ಸ್ವಲ್ಪ ಅಳಿದು ಉಳಿದಿರುವ ಹೆಸರು ಬೆಳೆಗಳಿಗೆ ಕಳೆದ ತಿಂಗಳು ಸುರಿದ ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದಾಗಿ ಹೆಸರು ಬೆಳೆಗಳಿಗೆ ಹಳದಿ ರೋಗ, ಕಬ್ಬಿಣ ರೋಗ, ನಂಜಾಣು ರೋಗ, ಕ್ಷೀರು ರೋಗ, ಇನ್ನೂ ಹಲವಾರು ರೋಗಗಳು ಬಿದ್ದು ಹೆಸರು ಬೆಳೆ ನಾಶವಾಗಿದೆ. ಜಿಲ್ಲೆಯ ರೈತರು ಇದ್ದ ಹೆಸರು ಬೆಳೆಗಳನ್ನ ಉಳಿಸಿಕೊಳ್ಳುವ ಸಲುವಾಗಿ ರೈತರು ಕೀಟನಾಶಕ ಔಷಧಿಯನ್ನ ಸಿಂಪಡಣೆ ಮಾಡಿದರೂ ಕೂಡ ಹೆಸರು ಬೆಳೆ ಏನೋ ಪ್ರಯೋಜನವಾಗದೆ ಹೆಸರು ಬೆಳೆಯನ್ನ ಕಳೆದುಕೊಂಡ ಅನ್ನದಾತರು ಸಂಕಟಕ್ಕೆ ಸಿಲುಕಿದ್ದಾರೆ. ಈ ಕುರಿತಾಗಿ ಡೀಟೇಲ್ ವರದಿಯನ್ನ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ತೇವಾಂಶ ಹೆಚ್ಚಾಗಿದ್ದರಿಂದ ಹೆಸರು ಬೆಳೆಗೆ ವಿವಿಧ ರೋಗ ಬಿದ್ದು ಹೆಸರು ಬೆಳೆ ಹಾಳಾಗಿದೆ. ಹಾಳಾದ ಹೆಸರು ಬೆಳೆಗೆ ಸರ್ಕಾರ ಪರಿಹಾರ ಕೊಡಬೇಕು. ಮುಂಗಾರು ಆರಂಭದಲ್ಲಿ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ಸರ್ಕಾರ ಬರ ಘೋಷಣೆ ಮಾಡಬೇಕು. ರೈತರಿಗೆ 2 ವರ್ಷ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಜಿಲ್ಲಾದಾದ್ಯಂತ ರೈತರಿಗೆ ಯೂರಿಯಾ ಗೊಬ್ಬರವನ್ನ ಕೊರತೆ ಆಗದಂತೆ ಸಮರ್ಪಕವಾಗಿ ಹೆಚ್ಚಿನ ರೀತಿಯಲ್ಲಿ ಯೂರಿಯಾ ಗೊಬ್ಬರವನ್ನ ಕೊಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ದೇವರಡ್ಡಿ ನಾಗರೆಡ್ಡಿ ಇವರ ನೇತೃತ್ವದಲ್ಲಿ ಕುಕನೂರು ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತೆದಾರು ಆದ ಬಸವರಾಜ್ ಮಡಿವಾಳರು ಇವರ ಮೂಲಕ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆದ ಸುರೇಶ್ ಹಿಟ್ನಾಳ್ ರವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಮನವಿ ಪತ್ರ ಸ್ವೀಕರಿಸಿದ ಬಸವರಾಜ್ ಮಡಿವಾಳರು ಇವರು ನಿಮ್ಮ ಮನವಿ ಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ವರ್ಷ ಪೂರ್ವ ಮುಂಗಾರು ಮಳೆಗೆ ಹಾಗೂ ಮೋಡ ಕವಿದ ವಾತಾವರಣದಿಂದಾಗಿ ಹೆಸರು ಬೆಳೆಗಳು ಹಳದಿ ರೋಗ, ಬೂದಿ ರೋಗ, ನಂಜಾಣು ರೋಗದಿಂದ ಹೆಸರು ಬೆಳೆ ಹಾಳಾಗಿದ್ದು, ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ರೈತರಿಗೆ ಬೆಳೆ ವಿಮೆ ಬಂದಿಲ್ಲ. 2 ವರ್ಷದ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ಹೆಸರು ಬೆಳೆಗಳಿಗೆ ಬರ ಘೋಷಿಸಬೇಕು ಅಂತ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ವಿಜೇತೆ ಮಹಿಳೆಯರು ಆದ ಸವಿತಾ ಉಮೇಶ್ ನಾಗರೆಡ್ಡಿ ಇವರು ಮಾತನಾಡಿದರು. ಪ್ರಾರಂಭದಲ್ಲಿ ಅದ್ಭುತ ಭರ್ಜರಿ ಮಳೆ ಆಯ್ತು. ಭರ್ಜರಿ ಮಳೆ ಆಯ್ತು. ಉಮ್ಮದಿಂದ ನಾವು ಸಾಲ ಮಾಡಿ ಹಿಂದಲ್ ಸಾಲ ತೀರ್ಸ್ಕೊಳಕ್ ಬರ್ತಂತೆ ಜಾಸ್ತಿ ಹೆಸರು ಬಿತ್ಕೊಂಡ್ವಿ. ಬಿತ್ಕೊಂಡಿರೂ ಹೆಸರು ಒಳಗೆ ಚೆನ್ನಾಗಿ ಬಂತು. ಚೆನ್ನಾಗಿ ಬೆಳಿ ಒಳ್ಳೆ ಬೆಳಿ ಬರೋ ಟೈಮ್ಗೆ ಮಳೆ ಕೈ ಕೊಟ್ಟ ಹಾಳಾಗಿ ಹೋಗ್ಬಿಡ್ತು. ಬಾಡಿ ಎಲ್ಲ ಹೆಸರು ಬಾಡಿ ಹಾಳಾಗ್ಬಿಟ್ಟು ಆಮೇಲೆ ಹಾಳಾಗ್ಯಾವ. ಕೆಲವೊಬ್ರು ಹೊಲ ಹರಿಗಿಬಿಟ್ಟು ಕೆಲವಷ್ಟು ಹೊಲ ಸ್ವಲ್ಪ ಎಲೆ ತುಲ ಐತಿದ್ದಲ್ಲಿ ಬಿಟ್ಕೊಂಡ್ವಿ. ಮಳೆ ತುಲ ಆಕೈತೆ ಅಂತೇಳಿ ಆ ಮಳೆ ಆಯ್ತು. ಮಳೆ ಆದ್ರೂ ಇದ್ದದ್ದು ಬೆಳೆ ಸೈತೆ ಸಂಪೂರ್ಣ ರೋಗ ಬಿದ್ದು ಹಳದಿ ರೋಗ, ಕೀಡ್ ರೋಗ, ನಂಜಾಣು ರೋಗ ಯಾವ್ದು ನಾನಾ ಥರ ಬಿದ್ದು ಹಾಳಾಗ್ಬಿಟ್ಟು ಆ ಹಾಳಾದ ಬೆಳೆಗೆ ಸರ್ಕಾರ ನಮ್ಗೆ ಸೂಕ್ತ ಪರಿಹಾರ ಕೊಡ್ಬೇಕು. ಆಮೇಲೆ ಅದಕ್ಕೆ 2-3 ವರ್ಷದಿಂದ ಬೆಳೆ ವಿಮೆ ಬಂದಿಲ್ಲ. ಬೆಳೆ ವಿಮೆ ಕೊಡ್ಬೇಕು. ಬೆಳೆ ವಿಮೆ ಕೊಟ್ರೆ ನಾವು ಬದುಕಕ್ಕೆ ಚಾನ್ಸ್ ಐತಿ. ಹಿಂದಿನ ಸಾಲ ತೀರ್ಸ್ಬೇಕು ಅಂತ ಬಿತ್ಕೊಂಡಿದ್ವಿ. ಹಿಂದಿನ ಸಾಲ ತೀರ್ಸ್ಕೊಳಕ್ಕೆ ಇಲ್ಲ, ಈಗಿನ ಸಾಲ ತೀರ್ಸ್ಕೊಳಕ್ಕೆ ಇಲ್ಲ. ಈ ಬಿತ್ಕೋಬೇಕಂದ್ರೆ ಈಗ ಗೊಬ್ಬರ ಸತ್ಯ ಸಿಗಲ್ಲ. ಆ ರೀತಿ ಮನುಷ್ಯರು ಹೆಂಗೈತೆ ಪೂರ್ಣ ನಿಗ್ಳಕ್ ಬಿದ್ದೀವಿ. ಸರ್ಕಾರ ಪರಿಹಾರ ಕೊಟ್ರೆ ಉಳ್ಕೊಂತೀವಿ, ಇಲ್ಲಿಕ್ಕೆ ಪರಿಹಾರ ಕೊಟ್ರೆ ಉಳ್ಕೊಳಗಲ್ಲ. ಈಗ ಇಲ್ಲ, ಇದನ್ನ ಮುಂಗಾರಿ ಹೆಸರು ಏನೈತಿ ನೋಡು, ಬರ ಘೋಷಣೆ ಮಾಡಿದ್ರು ಚಿಂತಿಲ್ಲ. ಅದು ಬರ ಘೋಷಣೆ ಮಾಡ್ಬೇಕಂತ ಅಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಸರ್ಕಾರಕ್ಕೆ ಅಂದಪ್ಪ ಕೋಳೂರು ಇವ್ರು ಕೇಳೋದು ಅಷ್ಟೇ. ನಾನು ಸುಳ್ಳಾಗತ್ತೆ ರೀ. ಹೆಸರು ಪೇಸ್ ಬೇಕಿತ್ತು. ಮಳೆನೂ ಬೇಸಿಗಿತ್ತು. ನಡಕ್ಕೊಂದು ತಿಂಗಳು 20 ಕೈ ಕೊಡ್ತೀವಿ. ಈಗ ಪೀಕ್ ಕೊಣಕತ್ತಿದ್ದು ಮಳೆ ಬಂತು ರೀ. ಮಳೆ ಬಂದು ಬೀವು ರೋಗ, ಕಬ್ಬಿಣ ರೋಗ, ಮುಟ್ಟಿಗೆ ರೋಗ, ಆಮೇಲೆ ನೀರು ನಿಂತ್ಕೊಂಡು ಲಕ್ಷಣ ಆಯ್ತು ರೀ. ಈಗ ಭಾಳ ಲಕ್ಷಣ ಐತೆ. ರೈತರು ಆತಂಕದವರ ಕಂಡಪಟ್ಟು 20-30 ಸಾವಿರ ರೂಪಾಯಿ ಖರ್ಚು ಮಾಡಿವಿ. ಯಾಕೆ ಎಲ್ಲ ಕೆಟ್ಟು ಹೋಗ್ಬಿಟ್ಟೈತಿ. ರೋಗದ ಕಿವುಡಿ ಪಾವಡಿ ಎಲ್ಲ ಅದಾಯ್ತು ರೀ. ಸಮಸ್ಯೆ ಐತಿ. ಸರ್ಕಾರದವ್ರ ಮನವಿ ಇದು ಮಾಡಿ ನಮಗೇನು ಪರಿಹಾರ ಕೊಡಿಸ್ಬೇಕು. ಇಲ್ಲ ಬರ ಪರಿಹಾರ ಕೊಡಿಸ್ಬೇಕು. ಯಾಕೆ ಬೆಳೆ ಮರ ಕೊಡಿಸ್ಬೇಕು. ಬರ ಥರ ಘೋಷಣೆ ಮಾಡಬೇಕು. ಈಗ ಒಂದಷ್ಟು ದಿನ ಮಳೆ ಹೋಗಿ ಹಂಗಾತ್ರ ರೈತರಿಗೆ ಈಗ ಮಳೆ ಆದ್ರೂ ಎಲ್ಲ ಏನು ಬರಲ್ದಂತಾಗ ಆಗ್ಬಿಟ್ಟೈತ್ರಿ ಸರ. ಇದು ಕೀಡಿ ಜಾಸ್ತಿ ಆಗೈತಿ. ಮತ್ತೆ ಇದ್ದದ್ದು ಒಂದೊಂದು ಕಾಯಿ ಬಿಡಿಸ್ಕೋಬೇಕಂದ್ರೂ ಏನು ತೊಂದ್ರೆ, ಒಟ್ಟ ರೈತರಿಗೆ ಏನು ಹತ್ತಲ್ದಂತಾಗೈತಿ ನೋಡ್ರಿ. ಇದು ಎಲ್ಲ ರೋಗ ಬಿದ್ದು ಹಾಳಾಗೈತಿ, ಬಿತ್ತು ಹೋಗೈತಿ ನೋಡ್ರಿ. ಈಗ ನಮಗ್ ಪರಿಹಾರ ಕೊಡ ಅಂತ ಕೇಳಾಕತ್ತೀವ್ರಿ.
ಮತ್ತೇನಿಲ್ರಿ. ನಮಗ್ ಪರಿಹಾರ ಒಟ್ಟ ಕೊಟ್ಟೇ ಇಲ್ಲ ನೀವು. ಅದಲ್ಲಿ 3-4 ವರ್ಷ ಆತು ನಮ್ಮ ಪಂಚಾಯತಿಗೆ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ. ಈಗ ನಮಗ್ ಏನ್ರ ಮಾಡಿ ನೀವು ಸಹಾಯ ಮಾಡಬೇಕ್ರಿ. ಒಟ್ಟ ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿ ಆಗಿರೋದ್ರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಆಯ್ತು. ಪ್ರತಿಯೊಬ್ಬ ರೈತನು 25ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ. ಸಸಿ ಸ್ವಲ್ಪ ಫಸಲು ಬರುವ ಹೊತ್ತಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲ ನಾಶ ಆಗೋಗಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು. ಮತ್ತು ಅವ್ರಿಗೆ ಎಲ್ಲ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು. ಪ್ರತಿಯೊಬ್ಬರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು. ಮತ್ತೆ ಇದನ್ನೇನೈತಲ್ಲ ಈ ಮುಂದಿನ ದಿನಗಳಲ್ಲಿ ಏನೇನು ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನು ಭರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತೆ ಅವ್ರು ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಬಿತ್ತ ಟೈಮ್ನಾಗ ಮಳೆ ಆತ್ರಿ, ನಡಕ ಕೈ ಕೊಟ್ಟು ಬಿಡ್ತೀವಿ. ಈಗ ಅತಿವೃಷ್ಟಿ ಮಳೆ ಆಗಿತ್ತು. ಈಗ ಪೀಕು ಚೆನ್ನಾಗ್ಯದ ಅಂದ್ರೆ ಅವಕ್ಕ ತಾಮ್ರ ರೋಗ, ಕೀಡ್ ರೋಗ, ಬೂದ್ ರೋಗ ಮತ್ತು ಅನೇಕ ರೋಗಗಳಿಂದ ಅವೆಲ್ಲ ಬಿಡಿಸ್ಯಾರ ಬಿಡಪ್ಪ ಅನ್ನೋ ಕಾಣ್ತಾವಲ್ಲ. ಅದಕ್ಕೆ ರೈತರು ಸುಮಾರು ಒಂದು ಎಕರೆಕ 20ರಿಂದ 25 ಸಾವಿರ ಖರ್ಚು ಮಾಡ್ಯಾರ. ಇನ್ನೂ ಬರ್ತಾವಂತನ ಎಣ್ಣೆ ಹೊಡಿಯಕತ್ತಾರ, ಎಲ್ಲ ಅದ್ರಲ್ಲಿ ಕಸ ತೆಗಿಯಕತ್ತಾರ, ಎಲ್ಲ ಮಾಡ್ತಾರ. ಅದಕ್ಕೆ ನೀವು ಕೂಡಲೇ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡ್ಬೇಕು ಮತ್ತು ಬೆಳೆ ವಿಮಾನು ಕೊಡ್ಬೇಕು. ಇಷ್ಟು ಈ ಸರ್ಕಾರ ಬಂದಿಂದ ಯಾವ ಪರಿಹಾರನೂ ಕೊಟ್ಟಿಲ್ಲ, ಬೆಳೆ ವಿಮಾನು ಕೊಟ್ಟಿಲ್ಲ. ಅದಕ್ಕೆ ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಅದಕ್ಕಾಗಿ ನೀವು ಯಾವುದೇ ಒತ್ತಡ ಯಾವುದೇ ಬಗೆ ಇಟ್ಟು ರೈತರಿಗೆ ಪರಿಹಾರ ಮತ್ತು ಬೆಳೆ ವಿಮಾ ಕೂಡಲೇ ಕೊಟ್ರೆ ಅವ್ರು ಬದುಕಾಕ ಸಾಧ್ಯ ಐತಿ. ఎందుಕಪ್ಪ ಅಂದ್ರೆ ಮತ್ತೆ ಅವ್ರ ಎಣ್ಣೆ ಹಾಕ್ಯಣದು ಒಂದ ಪರಿಸ್ಥಿತಿ ರೈತರಿಗೆ ಬರ್ತೈತೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ವಸಂತ ಸಿದ್ದಕೊಪ್ಪ, ಮೌಲಸಾಬ್ ನದಾಫ್, ಮೊಹಮ್ಮದ್ ಅಲಿ ವಾಲಿಕಾರ್, ಗುರು ಪಾದಪ್ಪ ಕಮತರ್ ಅನೇಕ ರೈತರು ಪರಿಹಾರ ಕೊಡಲು ಆಗ್ರಹ ಮಾಡಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.